ನಾನು ಈ ದಿನ ವೀರೇಶ್ ಥಿಯೇಟ್ರ್ ಹತ್ರ ಬಂದೆ. ವೀರೇಶ್ ಥಿಯೇಟ್ರ್ ಮುಂದೆ ಜನ ತುಂಬ ಕನ್ನಡ ಸಿನಿಮಾಗೆ ಇಷ್ಟೊಂದು ಜನ ಬಂದಿದ್ದಾರೆ. ತುಂಬ ರಶ್ ಇದೆ. ವೀರೇಶ್ ಚಿತ್ರಮಂದಿರ ತುಂಬಿದೆ ಅಂತ ಥಿಯೇಟರು ಕೂಡ ಹೇಳ್ತಾ ಇದ್ದಾರೆ. ಈ ಚಿತ್ರದಲ್ಲಿ ಅಭಿನಯ ಮಾಡಿರುವಂತಹ ಒಂದು ಅದ್ಭುತವಾದ ಪಾತ್ರಗಳನ್ನು ಮಾಡಿರೋರ ಕೈಲಿ ಮಾತಾಡಿಸ್ತಾ ಇದ್ದೀನಿ ನೋಡಿ. ಸರ್, ಇಂಥ ಲೆಜೆಂಡ್ಗಳ ಜೊತೆ ಮ್ಯಾಮ್ ಜೊತೆ ಎಲ್ಲ ಆಕ್ಟ್ ಮಾಡಬೇಕಾದ್ರೆ ನಿಮ್ಗೆ ಅಲ್ಲಿ ಅನುಭವ ಯಾವ ರೀತಿ? ಖಂಡಿತ ಶುರು ಮಾಡಬೇಕಾದ್ರೇ ಲೈಕ್ ಫಸ್ಟ್ ಶಾಟ್ ಇತ್ತು ಮ್ಯಾಮ್ ಜೊತೆ. ಮನೆಯಿಂದ ಆಚೆ ಬರ್ತೀನಿ ನೋಡಿದಾಗ ಲೈಕ್ ಒಂದು ಕ್ಯಾಶುವಲ್ ಎಂಟ್ರಿನೇ ಇರುತ್ತೆ, ಬಟ್ ಅಲ್ಲಿ ಫ್ರೇಮಲ್ಲಿ ಕಾಣಿಸ್ಕೊಂಡಾಗ ಒಂದು ಪವರ್ ಇರುತ್ತಲ್ಲ ಆಬ್ವಿಯಸ್ಲಿ. ಆ ವೈಬ್ ಆ್ಯಕ್ಚುಲಿ ಅವ್ರ ಜೊತೆ ಮಾಡಬೇಕಾದ್ರೂ ನಮಗೆ ಟ್ರಾನ್ಸ್ಫರ್ ಆಗುತ್ತೆ ಅದೊಂದು. ಮತ್ತು ಮ್ಯಾಮ್ ಅಷ್ಟೇ ಅಲ್ಲ, ಇನ್ನು ಎಷ್ಟೋ ಜನ ಲೆಜೆಂಡ್ಸ್ ಜೊತೆ ಕೆಲಸ ಮಾಡಿದ್ದೀನಿ ಮೂವಿಯಲ್ಲಿ. ತುಂಬ ಖುಷಿ ಆಗ್ತದೆ. ಆ್ಯಂಡ್ ಅಲ್ಲೂ ಥಿಯೇಟ್ರಲ್ಲಿ ಜನರ ರಿಯಾಕ್ಷನ್ಸು ಒಂದೊಂದು ಫ್ರೇಮಲ್ಲೂ ಮತ್ತು ಸ್ಪೂಕಿ ಮೂಮೆಂಟ್ಸಲ್ಲೆಲ್ಲ ಅವ್ರ ರಿಯಾಕ್ಷನ್ ನೋಡಿ ನನಗೆ ಆ್ಯಕ್ಚುಲಿ ನಗು ಬಂತು. ನಾವು ಶೂಟ್ ಮಾಡಬೇಕಾದ್ರೆ ಇಷ್ಟು ಸ್ಪೂಕಿ ಆಗಿರುತ್ತೆ, ಇಷ್ಟು ಹೆದರಿಕೆ ಆಗುತ್ತೆ ಜನಕ್ಕೆ ಇಷ್ಟು ಎಫೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಅದೆಲ್ಲ ತುಂಬ ಇಷ್ಟ ಆಯಿತು. ಆ್ಯಂಡ್ ಸರ್ ಹೇಳಿದಾಗೆ ಕನ್ನಡದಲ್ಲಿ ಚೆನ್ನೈಯಲ್ಲಿ ರಿಲೀಸ್ ಆಗಿದೆ ಮೂವಿ. ಸೊ ಚೆನ್ನೈಯಲ್ಲೂ ಜನ ಪ್ರೋತ್ಸಾಹಿಸ್ತಾರೆ. ಎಲ್ಲರೂ ಒಂದೇ ಪಾರಂಗ ಖಂಡಿತ ಅವ್ರನ್ನೆಲ್ಲ ಬಡಕ ಮಿಸ್ ಮಾಡಿಡೋದಿಲ್ಲ. ಆ್ಯಂಡ್ ಇಲ್ಲೂ ಅಷ್ಟೇ. ಮತ್ತೆ ಇಲ್ಲಿಂದ ಬೇರೆ ಕಡೆ ಹೋಗ್ತಾ ಇರ್ತೀವಿ, ವಿಸಿಟ್ ಮಾಡ್ತಾ ಇರ್ತೀವಿ. ಆಡಿಯನ್ಸ್ ರಿಯಾಕ್ಷನ್ಸ್ ಹೇಗಿದೆ ಅಂತ ತಿಳ್ಕೊಳ್ತೀವಿ. ಎಲ್ಲರೂ ಥಿಯೇಟರ್ಗೆ ಬನ್ನಿ, ಅವಾಗ ನಾವು ನಿಮ್ಗೆಲ್ಲರಿಗೂ ಸಿಗ್ತೀವಿ. ಒಟ್ಟಿಗೆ ಕೂತ್ಕೊಂಡು ಸಿನಿಮಾ ನೋಡೋಣ. ಮ್ಯಾಮ್, ನೀವು ಅಲ್ಲಿ ಪಾತ್ರ ಮಾಡಬೇಕಾದ್ರೆ ಆಕ್ಟ್ ಮಾಡ್ಬಿಟ್ಟು ಹೋಗಿ ಮನೇಲಿ ಇದ್ದಾಗ ಅಲ್ಲಿನ ಅನುಭವ ಯಾವ ತರ ಇರ್ತಾ ಇತ್ತು ನಿಮ್ಗೆ? ಅದೇ ಇವ್ರು ಹೇಳ್ದಂಗೆ ನಾವು ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಈ ತರ ಭಯ ಆಗೋ ಸೀನ್ ಆಗ್ಲಿ ಅವೆಲ್ಲ ಏನು ಅನ್ನಿಸ್ಲಿಲ್ಲ. ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ವಿ, ಅಲ್ಲೇನು ಭಯ ಆಗ್ಲಿಲ್ಲ. ಬಟ್ ಇಲ್ಲಿ ಆಫ್ಟರ್ ದ ಮೂವಿ ಇಸ್ ಕಂಪ್ಲೀಟ್, ಲೈಕ್ ಆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇರ್ಬೋದು, ಮ್ಯೂಸಿಕ್ ಎಲ್ಲ ನೋಡಿದ್ಮೇಲೆ ನಮಗ್ ಭಯ ಆಗ್ತಿದೆ. ಮನೇಲೇನ್ ಭಯ ಆಗಿಲ್ಲ, ಥಿಯೇಟರ್ ಅಲ್ಲೇ ಭಯ ಆಗ್ತಾ ಇದೆ. ಓಕೆ ನೋಡಿ, ಈ ಕೂದಲು ನೋಡಿ, ಇಲ್ಲಿ ನೋಡ್ಬಿಟ್ರೆ ಭಯ ಆಗುತ್ತೆ. ನೀವು ರಿಯಲ್ ಲೈಫ್ ಅಲ್ಲಿ ಈ ತರ ಕೂದಲುಗಳ ನೋಡ್ಬಿಟ್ರೆ ಇಂತರ ಭಯ ಆಗುತ್ತಾ ನಿಮ್ಗೆ? ರಿಯಲ್ ಲೈಫ್ ಅಲ್ಲಿ ಭಯ ಆಗುತ್ತೆ. ಇವ್ರು ಆಕ್ಚುಲಿ ಸೆಟ್ ಬಂದಾಗ ಇವ್ರು ಏನಕ್ಕಪ್ಪ ಅಂತ, ಬಟ್ ಸಿನಿಮಾ ಅಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಇವ್ರು. ಇವ್ರನ್ನ ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ಸೊ ಮಚ್.